ಈಗ ನಿಮ್ಮ ಪ್ರಕಾರ ನೈಸ್ಗೂ ಅನ್ಯಾಯ ಆಗಿದೆ, ರೈತರಿಗೂ ಅನ್ಯಾಯ ಆಗಿದೆ, ಸಾರ್ವಜನಿಕರಿಗೂ ಅನ್ಯಾಯ ಆಗಿದೆ. ಖಂಡಿತವಾಗೂ ಇವತ್ತು 30 ವರ್ಷ ಲೀಸ್ ಕೊಟ್ಟಿದ್ದೀರಾ. ಹೌದು. ಇಡೀ ದೇಶದಲ್ಲೇ ಮೊದಲನೇ ಪ್ರಾಜೆಕ್ಟು ಯಾವುದೇ ಒಂದು ಸರ್ಕಾರ ಅಥವಾ ಸರ್ಕಾರಿ ಸಂಸ್ಥೆ ಇನ್ವೆಸ್ಟ್ಮೆಂಟ್ ಅಂದರೆ ಬಂಡವಾಳ ಆಗದಿರನೇ ಪ್ರೈವೇಟ್ ಕಂಪ್ನಿಗೆ ಬಂಡವಾಳ ಹಾಕೋಕ್ಕೆ ಅನುಮತಿ ಕೊಟ್ಟಿರೋದು ಒಂದೇ ಪ್ರಾಜೆಕ್ಟು BMICP. ಈ BMICP ಪ್ರಾಜೆಕ್ಟೇ ನಮ್ಮ ದೇಶದಲ್ಲಿ ಇದೇ ಮೊದಲು ಬಂದಿರೋದು. ಅದು ಬಂದಂಥ ಸಂದರ್ಭದಲ್ಲಿ ನಮ್ಮ ಕಾನೂನು ಮತ್ತು ನಮ್ಮ ಸರ್ಕಾರದ ಒಂದು ಚೌಕಟ್ಟು ಏನಿದೆಯಾ ಅದನ್ನು ಮಾಡಿ ಸರ್ಕಾರ ಮಾಡೋಕ್ಕೆ ಅನುಮತಿ ಕೊಡಬೇಕಿತ್ತು. ಇದರಲ್ಲಿ ಸ್ವಲ್ಪ ಎಡವಟ್ಟಾಗಿದೆ. ಎಡವಿದ್ದಾರೆ, ನಮ್ಮ ಅಧಿಕಾರಿಗಳು ಎಡವಿದ್ದಾರೆ, ಆಗಿನ ಮಂತ್ರಿಗಳು ಎಡವಿದ್ದಾರೆ, ಆಗಿನ ಏನು ಉನ್ನತ ಸ್ಥಾನದಲ್ಲಿದ್ದಂಥ ಅಧಿಕಾರಿಗಳು ಅಂದರೆ ಅನುಭವಸ್ಥರು ಅವರೆಲ್ಲ ಎಡವಿರೋದ್ರಿಂದ ಈ ಒಂದು ಯೋಜನೆ ನೆನ್ಗುದಿಗೆ ಬಿದ್ದಿತ್ತು. ಅವತ್ತು ಅವ್ರು ಎಡವಿದ್ದರ ಲಾಭವನ್ನು ನೈಸ್ ಸಂಸ್ಥೆ ಪಡ್ಕೊಳ್ಳೋದು ಅಂತಂತೀರಾ ನೀವು? ನೈಸ್ ಇವತ್ತು ಯಾವುದೇ ಸಂಸ್ಥೆ ಆಗಿರ್ಬೋದು, ಯಾವುದೇ ಕಂಪ್ನಿಗಳು ಅವ್ರ ಲಾಭ ನೋಡ್ತಾರಲ್ಲ, ಅದಲ್ತ ಅವ್ರಿಗೇನೋ ಬೆನಿಫಿಟ್ ಆಗಂಗಿದ್ರೆ ಬೆನಿಫಿಟ್ ನೋಡ್ತಾರಲ್ಲ. ಆದ್ರೂ ನಾವು ರೈತರನ್ನು ಜೊತೆಯಲ್ಲಿ ಇಟ್ಕೊಂಡು ನೋಡಬೇಕು. ನೈಸ್ ಕಂಪ್ನಿ ಅನ್ಯಾಯ ಮಾಡ್ತಾ ಇದೆ, ಇದನ್ನು ಸರಿ ಮಾಡ್ಕೊಬೇಕು ಅಂತ ನಾವು ಕಂಡೀಷನ್ಸ್ ಹಾಕಿ ಬಾಲ ಕಟ್ ಮಾಡಿದ್ರೆ ಇದಾಗ್ತಿರ್ಲಿವಲ್ಲ. ಅವಾಗಲೇ ಒಂದು ಭಯ ಇರ್ತಾ ಇತ್ತು. ಭಯ ಇರೋದಲ್ಲ, ಭಯನೇ ಇಲ್ಲ. ಇವತ್ತು 111 ಕಿಲೋಮೀಟ್ರು ರಸ್ತೆ ಮಾಡಬೇಕು ಅಂತ ಹೋದರು ಮೈಸೂರಿಗೆ. 134 ಕಿಲೋಮೀಟ್ರ್ ಇರೋದನ್ನು 111 ಕಿಲೋಮೀಟ್ರಿಗೆ ಶಾರ್ಟ್ ಕಟ್ ಮಾಡಿದ್ರು. ಈ ನೀವು ಯೋಜನೆ ಮಾಡಬೇಕಾದ್ರೆ ಈ ಒಂದು ಯೋಜನೆಗೆ ಪ್ಲಾನು, ಅಲೈನ್ಮೆಂಟು ಮತ್ತು ಅದರಲ್ಲಿದ್ದ ಸರ್ವೆ ನಂಬರ್ಗಳು, ಫ್ರೇಮ್ವರ್ಕ್ ಅಗ್ರಿಮೆಂಟ್ ಮಾಡಬೇಕಾದ್ರೆ ನಾನು ಹೇಳ್ತಾ ಇರೋದು ಅದನ್ನೆಲ್ಲ ತಿಳ್ಕೊಬೇಕಿತ್ತಲ್ವಾ. ನೀವು 20,193 ಎಕರೆ ನೀವು ಕೊಟ್ಟಿದ್ದೀರಾ. ಕರೆಕ್ಟ್. ನೈಸ್ ಕಂಪ್ನಿನೂ ಕೇಳಿದೆ, ನೀವು ಕೊಟ್ಟಿದ್ದೀರಾ. 20,193 ಎಕರೆ ಹೊರತುಪಡಿಸಿ ಬೇರೆ ಎಕ್ಸಸ್ ಲ್ಯಾಂಡ್ಗೆ ಯಾಕೆ ನೀವು ಅನುಮತಿ ಕೊಟ್ರಿ? ಕೊಟ್ಟಿದ್ರೆ ತಪ್ಪಲ್ವ ಅದು? ಇವತ್ತು ಪ್ರಕಾರ 20,193 ಬಿಟ್ಟು ಬೇರೆನೋ ಅಕ್ವಿಸಿಷನ್ಸ್ ಆಗಿದೆ. ಇವತ್ತು ಜಯಚಂದ್ರ ಅವರ ಒಂದು ಸದನ ಸಮಿತಿ ಮಾಡಿದ್ರಲ್ಲ, ಅದ್ರೊಳಗೆ ಬಂದಿದೆ 554 ಎಕರೆ ಎಕ್ಸಸ್ ಲ್ಯಾಂಡ್ ಅಂತ ಬಂದಿದೆ. 20,193 ಪ್ಲಸ್ 500 ಚಿಲ್ಲರೆ ಜಾಸ್ತಿ ಬಂದಿದೆ ಅಂತ ಹೇಳಿದ್ದಾರೆ. ಅನಾವಶ್ಯಕವಾಗಿರೋ ಜಮೀನನ್ನ ಭೂ ಸ್ವಾಧೀನ ಮಾಡ್ಕೊಂಡವ್ರೆ ಅಂತ ಜಯಚಂದ್ರ ಅವರ ಒಂದು ಅಧ್ಯಕ್ಷತೆಯಲ್ಲಿ ಬಂದಿದೆ. ಅವತ್ತಾದರೂ ನೀವು ಎಚ್ಚೆತ್ಕೊಬೇಕಾಯ್ತಲ್ವಾ? ಇಲ್ಲ ಸರ್ಕಾರ ಮತ್ತು ನೈಸ್ ಕಂಪ್ನಿ ಮತ್ತು ರೈತರನ್ನ ಕುಂಡಿಸಿ ನೀವು ಒಂದು ಬಗೆಹರಿಸ್ಬೇಕಾಯ್ತಲ್ವಾ? ಅವತ್ತು ಬಗೆಹರಿಸಿಲ್ಲ. ಒಟ್ಟಿನಲ್ಲಿ ಏನು ಅಂತಂದರೆ ಈ ಪ್ರಾಜೆಕ್ಟ್ ಆಗಬಾರ್ದು ಅಂತ ಏನಾದರೂ ಉದ್ದೇಶ ಇದೆಯಾ ಕೆಲವರಿಗೆ? ಇಲ್ಲ ಈ ಪ್ರಾಜೆಕ್ಟ್ ಆದರೆ ಬೆಂಗಳೂರಿಗೆ ಅನುಕೂಲ ಆಗ್ತದೆ ಅಂತ ಏನಾದರೂ ಅಧಿಕಾರಿಗಳಿಗಿದೆಯಾ? ಇಲ್ಲ ರಾಜಕೀಯದವ್ರಿಗಿದೆಯಾ? ಇಲ್ಲ ಈ ಪ್ರಾಜೆಕ್ಟ್ ಹಿಂಗೆ ಇದ್ದರೆ ನನ್ನ ಕಂಪ್ನಿ ಹಿಂಗೆ ನಡ್ಕೊಂಡು ಹೋಗ್ತದೆ ಅಂತ ಅಶೋಕೇಣಿಯವ್ರಿಗಿದೆಯಾ? ಯಾವುದೂ ಗೊತ್ತಿಲ್ವಲ್ಲ, ನಾವು ಯಾರನ್ನೂ ದೂರಂಗಿಲ್ವಲ್ಲ. ಕರೆಕ್ಟ್. ಈ ಮಾಡಿರೋ ಒಂದು ಕಾರ್ಯಕ್ರಮನೇ ಒಂದು ದೊಡ್ಡ ಭ್ರಷ್ಟಾಚಾರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಕೋರ್ಟ್ ಸಹಿತ ಅದನ್ನೇ ಮೆನ್ಷನ್ ಮಾಡಿದೆ. ಏನಪ್ಪಾ ಅಂತಂದ್ರೆ ಇದು ಕರ್ನಾಟಕದ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಅಥವಾ ಹಗರಣಗಳಲ್ಲಿ ಒಂದಾಗಬಹುದು ಇದು ಅನ್ನೋ ಥರದಲ್ಲಿ ಮೆನ್ಷನ್ ಮಾಡ್ತಾ ಇದೆ. ಇದುವರೆಗೂ ಕೋರ್ಟ್ ಹೇಳೋವರೆಗೂ ನೀವೇನು ಮಾಡ್ತಿದ್ರಿ? ಎಷ್ಟು ಜನ ಮುಖ್ಯಮಂತ್ರಿಗಳಾದರು, ಎಷ್ಟು ಸರ್ಕಾರಗಳು ಬಂತು? ಸನ್ಮಾನ್ಯ ದೇವೇಗೌಡರು ಈ ಒಂದು ಯೋಜನೆನ ತಗೊಂಬಂದು ಪ್ರಧಾನಮಂತ್ರಿ ಆದರು, ಅವತ್ತು ಅವ್ರ ಕೈಲಿತ್ತಲ್ಲ. ಅಧಿಕಾರಿಗಳು ಈ ಥರ ಮಾಡಿರೋ ತಪ್ಪು ಅಂತ ಹೇಳ್ಬೋದಿತ್ತಲ್ಲ.